ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 2 ಏನಿದೆ ಅದಕ್ಕೆ ಸಂಬಂಧಪಟ್ಟಂತ 2 ಮಾರ್ಕ್ಸ್ ಕ್ವಶನ್ಸ್ ಅಂಡ್ ಆನ್ಸರ್ಸ್ ಏನಿದೆ, ಹಿಂದೆ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಿದ್ದಾರೆ ಮತ್ತೆ ಯಾವೆಲ್ಲ ಕ್ವಶನ್ಸ್ ಅನ್ನ ಕೇಳಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ಕ್ವಶನ್ ಬಂದು ನೋಡಿ, ವಾಟ್ ಈಸ್ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್? ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ಸ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ನೋಡಿ, ಸಿಂಪಲ್ ಆಗಿ ಆನ್ಸರ್ಸ್ ಅನ್ನ ಬರೀರಿ. ಸೊ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಈಸ್ ದಿ ಪೋರ್ಷನ್ ಆಫ್ ಈಕ್ವಿಟಿ ಇನ್ ಸಬ್ಸಿಡರಿ ದಟ್ ಈಸ್ ನಾಟ್ ಓನ್ಡ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಬೈ ದಿ ಪೇರೆಂಟ್ ಕಂಪನಿ. ಅಂದ್ರೆ ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಇದು ಪೋರ್ಷನ್ ಆಫ್ ಈಕ್ವಿಟಿ ಇನ್ ಸಬ್ಸಿಡರಿ ಕಂಪನಿ. ಸಬ್ಸಿಡರಿ ಕಂಪನಿಲಿ ಏನ್ ಈಕ್ವಿಟಿ ಇದೆ ಅದರಲ್ಲಿ ಒಂದು ಪೋರ್ಷನ್ ದಟ್ ಈಸ್ ನಾಟ್ ಓನ್ಡ್ ಬೈ ಪೇರೆಂಟ್ ಕಂಪನಿ, ಡೈರೆಕ್ಟ್ ಆಗಲಿ ಅಥವಾ ಇಂಡೈರೆಕ್ಟ್ ಆಗಲಿ ಅದನ್ನ ಓನ್ ಮಾಡಿರೋದಿಲ್ಲ, ಅದನ್ನ ನಾವು ನಾನ್ ಕಂಟ್ರೋಲಿಂಗ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಿಮ್ಮ ನೋಡಿ, ಜಾಯಿಂಟ್ ವೆಂಚರ್ ಈಸ್ ಅನ್ ಅರೇಂಜ್ಮೆಂಟ್ ಇನ್ ವಿಚ್ 2 or more parties jointly control a business activities and have right to its net assets. ಅಂದ್ರೆ ಜಾಯಿಂಟ್ ವೆಂಚರ್ ಅಂತ ಹೇಳಿದ್ರೆ ಇಟ್ ಈಸ್ ಅನ್ ಅರೇಂಜ್ಮೆಂಟ್ಸ್ ಬಿಟ್ವೀನ್ ದ 2 or more ಪರ್ಸನ್ಸ್, ಏನು ಜಾಯಿಂಟ್ಲಿ ಅವ್ರು ಅಗ್ರಿ ಮಾಡಿಕೊಂಡು ಒಂದು ಹೊಸದಾಗಿ ಬಿಸ್ನೆಸ್ ಆಕ್ಟಿವಿಟೀಸ್ ಅನ್ನ ಸ್ಟಾರ್ಟ್ ಮಾಡ್ತಕ್ಕಂಥ ಜಾಯಿಂಟ್ ವೆಂಚರ್ ಅಂತ ಕರಿತೀವಿ. ಗಿವ್ ದ ಮೀನಿಂಗ್ ಆಫ್ ಕ್ಲೋಸ್ ಮೆಂಬರ್ ಆಫ್ ದಿ ಫ್ಯಾಮಿಲಿ. ನೋಡಿ, ಇದು 2 ಮಾರ್ಕ್ಸ್ ಬೇಕಾದ್ರೂ ಕೇಳ್ಬೋದು, ಸೆಕ್ಷನ್ ಬಿ ನಲ್ಲಿ ಬೇಕಾದ್ರೂ ಈ ಕ್ವಶನ್ ಬರ್ಬೋದು. ಕ್ಲೋಸ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಯಾರು ಮೆನ್ಷನ್ ಮಾಡಿ ಅಂತ ಕೇಳ್ಬೋದು. ಕ್ಲೋಸ್ ಮೆಂಬರ್ಸ್ ಆಫ್ ದಿ ಫ್ಯಾಮಿಲೀಸ್ ಆರ್ ದೋಸ್ ಫ್ಯಾಮಿಲಿ ಮೆಂಬರ್ಸ್ ಹೂ ಮೇ ಬಿ ಎಕ್ಸ್ಪೆಕ್ಟೆಡ್ ಟು ಇನ್ಫ್ಲೂಯೆನ್ಸ್ or to be influenced by an individuals in their dealing with an entity on or such as a spouse, or it may be children, or it may be parents, or it may be any dependents. ಅಂದ್ರೆ ಕ್ಲೋಸ್ ಮೆಂಬರ್ಸ್ ಆಫ್ ಫ್ಯಾಮಿಲಿ ಅಂತ ಹೇಳಿದ್ರೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಒಂದು ಡಿಸಿಷನ್ಸ್ ಅನ್ನ ತಗೋಬೇಕಾದ್ರೆ ಇನ್ಫ್ಲೂಯೆನ್ಸ್ ಅನ್ನ ಬೀರ್ತಾರೆ. ಐದರ್ ಇಟ್ ಮೇ ಬಿ ಸ್ಪೌಸ್ ಆಗಿರ್ಬೋದು, ಚಿಲ್ಡ್ರನ್ಸ್ ಆಗಿರ್ಬೋದು, ಪೇರೆಂಟ್ ಆಗಿರ್ಬೋದು, ಡಿಪೆಂಡೆಂಟ್ಸ್ ಆಗಿರ್ಬೋದು, ಡೊಮೆಸ್ಟಿಕ್ ಪಾರ್ಟ್ನರ್ ಆಗಿರ್ಬೋದು, ಅವ್ರನ್ನೆಲ್ಲ ನಾವು ಕ್ಲೋಸ್ ಮೆಂಬರ್ಸ್ ಆಫ್ ಫ್ಯಾಮಿಲಿ ಅಂತ ಕರಿತೀವಿ. ಹೂ ಆರ್ ಕೀ ಮ್ಯಾನೇಜ್ಮೆಂಟ್ ಪರ್ಸನಲ್ ಅಕಾರ್ಡಿಂಗ್ ಟು ಇಂಡಿಯಾಸ್ 24 ಪ್ರಕಾರ. KMP ಅಂದ್ರೆ ಏನು? ಕೀ ಮ್ಯಾನೇಜರಿಯಲ್ ಪರ್ಸನ್ಸ್ ಅಂತ ಹೇಳಿದ್ರೆ, ಕೀ ಮ್ಯಾನೇಜರಿಯಲ್ ಪರ್ಸನ್ಸ್ ಆರ್ ದಿ ಪರ್ಸನ್ಸ್ ಹ್ಯಾವಿಂಗ್ ಅಥಾರಿಟಿ ಅಂಡ್ ರೆಸ್ಪಾನ್ಸಿಬಿಲಿಟಿ ಫಾರ್ ಪ್ಲಾನಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ ಇನ್ ದಿ ಆಕ್ಟಿವಿಟೀಸ್ ಆಫ್ ದಿ ಎಂಟಿಟಿ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾರಿಗೆ ಒಂದು ಪ್ಲಾನಿಂಗ್ ಮಾಡ್ತಕ್ಕಂಥದ್ದು, ಡೈರೆಕ್ಟಿಂಗ್ ಮಾಡ್ತಕ್ಕಂಥದ್ದು, ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಂದು ಬಿಸ್ನೆಸ್ ಆಕ್ಟಿವಿಟಿಗೆ ಡೈರೆಕ್ಟ್ ಆಗಲಿ ಮತ್ತು ಇಂಡೈರೆಕ್ಟ್ ಆಗಲಿ ಅವ್ರಿಗೆ ಅಥಾರಿಟಿ ಇದೆ ಮತ್ತು ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ಅವ್ರನ್ನ ನಾವು KMP, ಕೀ ಮ್ಯಾನೇಜರಿಯಲ್ ಪರ್ಸನಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಸೊ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ಸ್ ಆಗಿರ್ಬೋದು, ಅಥವಾ CEO ಆಗಿರ್ಬೋದು, ಅಥವಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿರ್ಬೋದು, ಮ್ಯಾನೇಜಿಂಗ್ ಡೈರೆಕ್ಟರ್ಸ್ ಆಗಿರ್ಬೋದು, ಇವ್ರನ್ನ ಕೀ ಮ್ಯಾನೇಜರಿಯಲ್ ಪರ್ಸನ್ಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಆರ್ ಅಕೌಂಟಿಂಗ್ ಪಾಲಿಸೀಸ್ ಅಂತ ಕೇಳ್ಬೋದು. ನೋಡಿ, ಪಾಲಿಸೀಸ್ ಅಂತ ಹೇಳಿದ್ರೆ ಸಿಂಪಲ್, ಅಕೌಂಟಿಂಗ್ ಪಾಲಿಸಿ ಆರ್ ಸ್ಪೆಸಿಫಿಕ್ ಪ್ರಿನ್ಸಿಪಲ್ಸ್, ಬೇಸ್, ಕನ್ವೆನ್ಷನ್ಸ್, ರೂಲ್ಸ್ and practices applied by an entity in preparing and presenting the financial statement. ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡಿ ಪ್ರೆಸೆಂಟ್ ಮಾಡಬೇಕಾದ್ರೆ ಸ್ಪೆಸಿಫಿಕ್ ಪ್ರಿನ್ಸಿಪಲ್ಸ್ ಅನ್ನ, ಬೇಸ್ ಅನ್ನ, ರೂಲ್ಸ್ ಅನ್ನ, ಕನ್ವೆನ್ಷನ್ಸ್ ಅನ್ನ ಅಪ್ಲೈ ಮಾಡಬೇಕು ಒಂದು ಬಿಸ್ನೆಸ್ ಎಂಟಿಟಿ. ಅದನ್ನು ನಾವು ಅಕೌಂಟಿಂಗ್ ಪಾಲಿಸೀಸ್ ಅಂದ್ರೆ ರೂಲ್ಸ್, ರೆಗ್ಯುಲೇಷನ್ಸ್, ಪ್ರಿನ್ಸಿಪಲ್ಸ್, ಪಾಲಿಸೀಸ್, ಅದನ್ನು ನಾವು ಅಕೌಂಟಿಂಗ್ ಪಾಲಿಸಿ ಅಂತ ಕರಿತೀವಿ. ಗಿವ್ ಎನಿ 4 ಎಕ್ಸಾಂಪಲ್ಸ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಕೇಳ್ಬೋದು. ಜಸ್ಟ್ ಇವು 4 ಕರೆಂಟ್ ಲಯಬಿಲಿಟೀಸ್ ತಿಳ್ಕೊಳ್ಳಿ ನೀವು ಸಿಂಪಲ್ ಆಗಿ. ಟ್ರೇಡ್ ಪೇಯಬಲ್ಸ್, ಬ್ಯಾಂಕ್ ಲೋನು, ಡಿಬೆಂಚರ್ಸು, ಬಾಂಡ್ ಪೇಯಬಲ್, ಬಿಲ್ಸ್ ಪೇಯಬಲ್, ಇವೆಲ್ಲ ಸೊ ಫಿನಾನ್ಷಿಯಲ್ ಲಯಬಿಲಿಟೀಸ್ ಅಂತ ಕರಿತೀವಿ. ಯಾವ್ದಾದ್ರು 4 ಬರೆದ್ರೆ ಸಾಕು. ವಾಟ್ ಈಸ್ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕ್ವಶನ್ಸ್ ಕೇಳ್ಬೋದು. ನೋಡಿ, ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಇಸ್ ದ ಅಮೌಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ ಇನ್ ಫ್ಯೂಚರ್ ಪೀರಿಯಡ್ ಡ್ಯೂ ಟು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂತ ಕರಿತೀವಿ. ಅದನ್ನ ನಾವು ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ನೀವು ಮೀನಿಂಗ್ ಬರೆಯಕ್ಕೆ ಬಂದಿಲ್ಲ ಅಂದ್ರೆ ಡೆಫರ್ಡ್ ಟ್ಯಾಕ್ಸ್ ಲಯಬಿಲಿಟಿಯ ಫಾರ್ಮುಲಾ ಬರೆದ್ರೆ ಸಾಕಾಗುತ್ತೆ. ಏನು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಂಟು ಟ್ಯಾಕ್ಸ್ ರೇಟ್ ಬರೆದ್ರೆ ಸಾಕಾಗುತ್ತೆ, ಇನ್ ಕೇಸ್ ನಿಮಗೆ ಮೀನಿಂಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ. ಸ್ಟೇಟ್ ದಿ ಮೀನಿಂಗ್ ಆಫ್ ಟೆಂಪರರಿ ಡಿಫರೆನ್ಸ್ ಅಕಾರ್ಡಿಂಗ್ ಟು ಇಂಡಿಯಾಸ್ 12. ನೋಡಿ, ಇದು ಇಂಡಿಯಾಸ್ 12 ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಬರ್ತಕ್ಕಂಥದ್ದು ಟೆಂಪರರಿ ಡಿಫರೆನ್ಸ್ ಅಂತ ಕ್ವಶನ್ಸ್ ಕೇಳಿದ್ದಾರೆ. ಸೊ ಟೆಂಪರರಿ ಡಿಫರೆನ್ಸ್ ಆರ್ ದ ಡಿಫರೆನ್ಸ್ ಬಿಟ್ವೀನ್ ಕ್ಯಾರಿಂಗ್ ಅಮೌಂಟ್ ಆಫ್ ಅನ್ ಅಸೆಟ್ ಆರ್ ಲಯಬಿಲಿಟಿ ಇನ್ ದ ಬ್ಯಾಲೆನ್ಸ್ ಶೀಟ್ ಅಂಡ್ ಇಟ್ಸ್ ಟ್ಯಾಕ್ಸ್ ಬೇಸ್. ಸೊ ನೋಡಿ, ಕ್ಯಾರಿಂಗ್ ಅಮೌಂಟ್ ಮತ್ತೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಅ ಕ್ಯಾರಿಂಗ್ ಅಮೌಂಟ್ ಅಂಡ್ ಟ್ಯಾಕ್ಸ್ ಬೇಸ್ ಏನ್ ಡಿಫರೆನ್ಸ್ ಇರುತ್ತೆ ಆ ಅಮೌಂಟ್ ಅನ್ನು ನಾವು ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಅಂತ ಕರಿತೀವಿ. ಇದಕ್ಕೂ ನೀವು ಟೆಂಪರರಿ ಡಿಫರೆನ್ಸ್ ಫಾರ್ಮುಲಾ ಬರೆದ್ರೆ ಓಕೆ ಆಗುತ್ತೆ. ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ಈಕ್ವಲ್ಸ್ ಕ್ಯಾರಿಂಗ್ ಅಮೌಂಟ್ ಮೈನಸ್ ಟ್ಯಾಕ್ಸ್ ಬೇಸ್, ಇವಿಗೆ ಟ್ಯಾಕ್ಸಬಲ್ ಟೆಂಪರರಿ ಡಿಫರೆನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ವಾಟ್ ಈಸ್ ದ ಪ್ರೈಮರಿ ಆಬ್ಜೆಕ್ಟಿವ್ಸ್ ಆಫ್ ಇಂಡಿಯಾಸ್ 103? ನೋಡಿ, ಇಂಡಿಯಾಸ್ 103 ರೆಪ್ರೆಸೆಂಟ್ ಮಾಡ್ತಕ್ಕಂಥದ್ದು ಬಿಸ್ನೆಸ್ ಕಾಂಬಿನೇಷನ್ಸ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದರ ಪ್ರೈಮ್ ಆಬ್ಜೆಕ್ಟಿವ್ಸ್ ಏನಪ್ಪಾ ಅಂತ ಹೇಳಿದ್ರೆ
ಸೊ prime objectives of India's 103 is to prescribe accounting and reporting requirement for business combination using acquisitions ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಅಕೌಂಟಿಂಗ್ ಮತ್ತು ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್ ಅನ್ನ ಬಿಸ್ನೆಸ್ ಕಾಂಬಿನೇಷನ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್ ಅನ್ನ ಪ್ರೊವೈಡ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನಂಬರ್ 10 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ನೇಮ್ ದಿ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಕ್ಲಾಸಿಫೈಡ್ ಆಸ್ ಎ ಲಯಬಿಲಿಟಿ ಅಂಡರ್ ಇಂಡ್ ಏಸ್ 32. ಫಿನಾನ್ಷಿಯಲ್ ಲಯಬಿಲಿಟಿ ಆಗಿ ಕ್ಲಾಸಿಫೈಡ್ ಮಾಡಿರ್ತಕ್ಕಂಥ ಕ್ಲಾಸಿಫೈಡ್ ಆಸ್ ಎ ಲಯಬಿಲಿಟಿ ಅಂಡರ್ ಇಂಡ್ ಏಸ್ 32 ಕ್ಲಾಸಿಫೈಡ್ ಮಾಡಿ ಅಂತ ಹೇಳಿದ್ರೆ, ಜಸ್ಟ್ ಟ್ರೇಡ್ ಪೇಬಲ್ಸ್, ಲೋನ್ಸ್, ಬಾರೋಯಿಂಗ್ಸ್, ಡಿಬೆಂಚರ್, ಬಾಂಡ್ಸ್ ಪೇಬಲ್, ಪ್ರಿಫರೆನ್ಸ್ ಶೇರ್ಸ್, ರಿಡೀಮಬಲ್ ಫಾರ್ ಕ್ಯಾಶ್ ಏನಿದೆ ಅವೆಲ್ಲದ ಕಡೆ ಅದೆಲ್ಲದನ್ನು ನಾವು ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಕ್ಲಾಸಿಫೈಡ್ ಆಸ್ ಎ ಲಯಬಿಲಿಟಿ ಅಂತ ಕರಿತೀವಿ. ದ ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ವಾಟ್ ಈಸ್ ದ ಪರ್ಪಸ್ ಆಫ್ ಡಿಸ್ಕ್ಲೋಸಿಂಗ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಅಂಡರ್ ಇಂಡ್ ಏಸ್ 24. ಇಂಡ್ ಏಸ್ 24 ಅಲ್ಲಿ ಡಿಸ್ಕ್ಲೋಸಿಂಗ್ ರಿಲೇಟೆಡ್ ಪಾರ್ಟಿಯ ಪರ್ಪಸ್ ಏನು ಅಂತ ಕೇಳಿದ್ದಾರೆ. The purpose is to ensure transparency by informing users of financial statement about the effect of related party relationship and transaction on the entity financial position and performance. ಅಂದ್ರೆ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಆಗಿರೋದನ್ನ ಏನಕ್ಕೆ ಡಿಸ್ಕ್ಲೋಸ್ ಮಾಡಬೇಕು, ಅದರ ಪರ್ಪಸ್ ಏನು ಅಂತ ಇಂಡ್ ಏಸ್ 24 ಕೇಳಿದ್ರೆ ಅದಕ್ಕೆ ಆನ್ಸರ್ ಏನಪ್ಪಾ ಅಂದ್ರೆ ಟ್ರಾನ್ಸ್ಪರೆನ್ಸಿಯನ್ನ ಪ್ರೊವೈಡ್ ಮಾಡಬೇಕು ಯೂಸರ್ಸ್ ಆಫ್ ದಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಏನು ಯೂಸರ್ಸ್ ಇದ್ದಾರೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಯೂಸರ್ಸ್ಗೆ ಅವ್ರಿಗೆ ಟ್ರಾನ್ಸ್ಪರೆನ್ಸಿಯನ್ನು ಕೊಡಬೇಕು. ಏನೆಲ್ಲ ಟ್ರಾನ್ಸಾಕ್ಷನ್ ರಿಲೇಟೆಡ್ ಪಾರ್ಟಿ ಮಧ್ಯೆ ಆಗಿದೆ ಅನ್ನೋದು ಗೊತ್ತಾಗಬೇಕು ಅಂದ್ರೆ ಅದನ್ನ ಡಿಸ್ಕ್ಲೋಸ್ ಮಾಡಬೇಕು ಅನ್ನೋದು ಅದು ಪರ್ಪಸ್ ಆಗಿರ್ತಕ್ಕಂಥದ್ದು. ದ ನೆಕ್ಸ್ಟ್ ಕ್ವಶನ್ಸ್ ಹೇಳಿದ್ರೆ, ಹೌ ಆರ್ ಜಾಯಿಂಟ್ ವೆಂಚರ್ ಅಕೌಂಟೆಡ್ ಫಾರ್ ಅಂಡರ್ ಇಂಡ್ ಏಸ್ 28. ನೋಡಿ, ಜಾಯಿಂಟ್ ವೆಂಚರ್ಸ್ ಆರ್ ಅಕೌಂಟೆಡ್ ಫಾರ್ ಯೂಸಿಂಗ್ ದಿ ಈಕ್ವಿಟಿ ಮೆಥಡ್ ಇನ್ ಕನ್ಸಾಲಿಡೇಟೆಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ವಾಟ್ ಈಸ್ ದ ಸ್ಕೋಪ್ ಆಫ್ ಇಂಡ್ ಏಸ್ 27 ಅಂತ ಕೇಳಿದ್ದಾರೆ. ಸೊ ಇಂಡ್ ಏಸ್ 27 ಡೀಲ್ಸ್ ವಿತ್ ಅಕೌಂಟಿಂಗ್ ಅಂಡ್ ಡಿಸ್ಕ್ಲೋಸರ್ ರಿಕ್ವೈರ್ಮೆಂಟ್ ಫಾರ್ ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಪೇರೆಂಟ್ ಇನ್ವೆಸ್ಟರ್ಸ್ ಇನ್ ಎ ಜಾಯಿಂಟ್ ವೆಂಚರ್ ಆರ್ ಅಸೋಸಿಯೇಟ್ಸ್ ಅಂತ ಹೇಳಿದೆ. ಜಸ್ಟ್ ಲೈಕ್ ನಾವು ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಏನು ಓದಿದೀವಿ, ಸೊ ಅದ್ರ ಜೊತೆ ಡೀಲ್ ಮಾಡ್ತಕ್ಕಂಥದ್ದು ಅಕೌಂಟಿಂಗ್ ಅಂಡ್ ಡಿಸ್ಕ್ಲೋಸರ್ ಆಫ್ ಸಪರೇಟ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪೇರೆಂಟ್ ಕಂಪನಿ ಆಗಿರ್ಬೋದು, ಜಾಯಿಂಟ್ ವೆಂಚರ್ ಆಗಿರ್ಬೋದು, ಅಸೋಸಿಯೇಟ್ಸ್ಗೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಕ್ಕಂಥದ್ದು. The next question ಹೇಳುತ್ತೆ, what is the disclosure requirement of operating segment under Ind AS 108? 108 ನ ಪ್ರಕಾರ ಅಕೌಂಟಿಂಗ್ ಫಾರ್ ಆಪರೇಟಿಂಗ್ ಸೆಗ್ಮೆಂಟ್ ಅಂಡರ್ Ind AS 108 ಏನು ಡಿಸ್ಕ್ಲೋಸರ್ ರಿಕ್ವೈರ್ಮೆಂಟ್ ಹೇಳುತ್ತೆ ಅಂತ ನೋಡಿ. ಎಂಟಿಟಿ ಮಸ್ಟ್ ಡಿಸ್ಕ್ಲೋಸ್, ಏನೆಲ್ಲ ಡಿಸ್ಕ್ಲೋಸ್ ಮಾಡಬೇಕು ಅಂಡರ್ 108 ಪ್ರಕಾರ ಅಂತ ಹೇಳಿದ್ರೆ, ಸೆಗ್ಮೆಂಟ್ ರೆವಿನ್ಯೂ, ಸೆಗ್ಮೆಂಟ್ ಪ್ರಾಫಿಟ್ ಅಂಡ್ ಲಾಸ್, ಸೆಗ್ಮೆಂಟ್ ಅಸೆಟ್ಸ್ ಅಂಡ್ ಲಯಬಿಲಿಟಿ, ಬೇಸ್ ಆಫ್ ಸೆಗ್ಮೆಂಟೇಷನ್ ಯೂಸ್ಡ್ ಬೈ ಮ್ಯಾನೇಜ್ಮೆಂಟ್. ಅಂದ್ರೆ ಸೆಗ್ಮೆಂಟ್, ಆ ಒಂದು ಸೆಗ್ಮೆಂಟ್ ಇಂದ ಏನ್ ರೆವಿನ್ಯೂ ಇದೆ, ಏನು P&L ಇದೆ, ಏನು ಅಸೆಟ್ಸ್ ಇದೆ, ಏನು ಲಯಬಿಲಿಟೀಸ್ ಇದೆ ಅನ್ನೋ ಇನ್ಫಾರ್ಮೇಷನ್ಸ್ ಅನ್ನ ಡಿಸ್ಕ್ಲೋಸ್ ಮಾಡಬೇಕು. ದಟ್ ಇಸ್ ಅ ಡಿಸ್ಕ್ಲೋಸರ್ ರಿಕ್ವೈರ್ಮೆಂಟ್ ಫಾರ್ ಆಪರೇಟಿಂಗ್ ಸೆಗ್ಮೆಂಟ್ ಅಂಡರ್ ಇಂಡ್ ಏಸ್ 108 ಅಂತ ಕರಿತೀವಿ. ದೆನ್ ಮೆನ್ಷನ್ ದಿ ಟ್ಯಾಕ್ಸ್ ಬೇಸ್ ಆಫ್ ಅನ್ ಅಸೆಟ್ ಅಂಡರ್ ಇಂಡ್ ಏಸ್ 12. ಇಂಡ್ ಏಸ್ 12 ಪ್ರಕಾರ ಟ್ಯಾಕ್ಸ್ ಬೇಸ್ ಅಂದ್ರೆ ಏನು ಮೆನ್ಷನ್ ಮಾಡಿ ಅಂತ ಹೇಳಿದ್ರೆ, ನೋಡಿ, ಟ್ಯಾಕ್ಸ್ ಬೇಸ್ ಆಫ್ ಅನ್ ಅಸೆಟ್ ಇಸ್ ಅ ಅಮೌಂಟ್ ದಟ್ ವಿಲ್ ಬಿ ಡಿಡಕ್ಟಬಲ್ ಫಾರ್ ಟ್ಯಾಕ್ಸ್ ಪರ್ಪಸ್ against the future taxable economic benefits when carrying amount of an asset is recovered. ಅಂದ್ರೆ ಸೊ ಟ್ಯಾಕ್ಸ್ ಬೇಸ್ ಅಂದ್ರೆ ಹೇಳಿದ್ರೆ ಸಿಂಪಲ್ is the amount that will be deductible for tax purpose against a future tax economic benefit when carrying amount of an asset is recovered. What is who are the related parties? One of the most expected question, who are the related parties ಅಂತ ಕೇಳ್ತೇನೆ. A related party is a person or an entity who is related to the reporting entity, that means which is preparing the financial statement. ಯಾವ ಕಂಪನಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಪ್ರಿಪೇರ್ ಮಾಡುತ್ತೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಪರ್ಸನ್ ಅಥವಾ ಎಂಟಿಟಿಯನ್ನು ನಾವು ರಿಲೇಟೆಡ್ ಪಾರ್ಟಿ ಅಂತ ಕರಿತಾ ಹೋಗ್ತೀವಿ. So a related party must have control or joint control over reporting entity, or he may be significant influence over the reporting entity, or he may be a member of key managerial personnel of the reporting entity ಆಗಿರಬೇಕು. ಅವಾಗ ಅವನ್ನ ನಾವು ರಿಲೇಟೆಡ್ ಪಾರ್ಟೀಸ್ ಅಂತ ಕರಿತಾ ಹೋಗ್ತೀವಿ. ವಾಟ್ ಆರ್ ದ ರಿಲೇಟೆಡ್ ಪಾರ್ಟೀಸ್ ಟ್ರಾನ್ಸಾಕ್ಷನ್? ಇದು 2 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಜಸ್ಟ್ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂತ ಹೇಳಿದ್ರೆ, ಸೊ ಎ ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ ಇಸ್ ಎ ಟ್ರಾನ್ಸ್ಫರ್ ಆಫ್ ರಿಸೋರ್ಸ್, ಸರ್ವಿಸ್, ಆಬ್ಲಿಗೇಷನ್ ಬಿಟ್ವೀನ್ ದ ರಿಲೇಟೆಡ್ ಪಾರ್ಟೀಸ್ ರೆಗಾರ್ಡ್ಲೆಸ್ ಆಫ್ ವೆದರ್ ಪ್ರೈಸ್ ಈಸ್ ಚಾರ್ಜ್ಡ್ ಆರ್ ನಾಟ್. ಅವರು ಪ್ರೈಸ್ ಅನ್ನ ಚಾರ್ಜ್ ಮಾಡಬಹುದು, ಚಾರ್ಜ್ ಮಾಡದೇನು ಕೂಡ ಇರಬಹುದು. ರಿಲೇಟೆಡ್ ಪಾರ್ಟಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ರಿಸೋರ್ಸ್ ಆಗಿರ್ಬೋದು, ಸರ್ವಿಸ್ ಆಗಿರ್ಬೋದು, ಆಬ್ಲಿಗೇಷನ್ಸ್ ಆಗಿರ್ಬೋದು, ಅದನ್ನ ನಾವು ರಿಲೇಟೆಡ್ ಪಾರ್ಟಿ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೀವಿ. ದ ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಅಂತ ಕೇಳ್ತಾರೆ. ಅದು ಕಂಪಲ್ಸರಿ ಇದೆ. ಹೋಲ್ಡಿಂಗ್ ಕಂಪನಿ ಇಸ್ ಎ ಕಂಪನಿ ವಿಚ್ ಅಕ್ವೈರ್ ಮೋರ್ ದನ್ 51% ಆಫ್ ಶೇರ್ಸ್ ಆಫ್ ಅನದರ್ ಕಂಪನಿ ಈಸ್ ಕಾಲ್ಡ್ ಆಸ್ ಹೋಲ್ಡಿಂಗ್ ಕಂಪನಿ. ಯಾವ ಕಂಪನಿ 51% ಶೇರ್ಸ್ ಅನ್ನ ಬೇರೆ ಕಂಪನಿಲಿ ಅಕ್ವೈರ್ ಮಾಡ್ಕೊಳ್ತಾ ಆ ಕಂಪನಿನ ಹೋಲ್ಡಿಂಗ್ ಕಂಪನಿ ಅಂತ ಕರಿತೀವಿ. ಸಬ್ಸಿಡರಿ ಕಂಪನಿ ಇಸ್ ಎ ಕಂಪನಿ ವಿಚ್ ಇಸ್ ಕಂಟ್ರೋಲ್ಡ್ ಬೈ ಅನದರ್ ಕಂಪನಿ ಈಸ್ ಕಾಲ್ಡ್ ಆಸ್ ಸಬ್ಸಿಡರಿ ಕಂಪನಿ ಅಂತ ಕರಿತೀವಿ. ವಾಟ್ ಈಸ್ ಗ್ರೂಪ್ ಅಂತ ಕೇಳ್ಬೋದು. ಗ್ರೂಪ್ ಇಸ್ ಎ ಪೇರೆಂಟ್ ಅಂಡ್ ಆಲ್ ಇಟ್ಸ್. ಗ್ರೂಪ್ ಅಂದ್ರೆ ಪೇರೆಂಟ್ ಮತ್ತೆ ಎಲ್ಲ ತನ್ನ ಸಬ್ಸಿಡರಿಯನ್ನು ನಾವು ಗ್ರೂಪ್ ಅಂತ ಕರಿತೀವಿ.
ವಾಟ್ ಯು ಮೀನ್ ಬೈ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಕಂಪಲ್ಸರಿ ಕೇಳ್ತಾರೆ. ಸೊ ಅಂದ್ರೆ ಕ್ಯಾಪಿಟಲ್ ಪ್ರಾಫಿಟ್ ಅಥವಾ ಪ್ರೀ ಅಕ್ವಿಜೇಷನ್ ಪ್ರಾಫಿಟ್ ಅಂದ್ರೆ ಏನಿಲ್ಲ. ಸೊ ಎನಿ ದ ರಿಸರ್ವ್ ಕ್ರಿಯೇಟೆಡ್ ಬೈ ದಿ ಸಬ್ಸಿಡರಿ ಕಂಪನಿ ಅಂಡ್ ಪ್ರಾಫಿಟ್ ಅರ್ನ್ಡ್ ಬೈ ದಿ ಸಬ್ಸಿಡರಿ ಕಂಪನಿ ಅಪ್ ಟು ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಬೈ ದಿ ಪೇರೆಂಟ್ ಕಂಪನಿ ಈಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಪ್ರಾಫಿಟ್. ಅಂದ್ರೆ ಹೋಲ್ಡಿಂಗ್ ಕಂಪನಿ ಅಥವಾ ಪೇರೆಂಟ್ ಕಂಪನಿ ಶೇರ್ಸ್ ಅನ್ನು ಅಕ್ವೈರ್ ಮಾಡ್ಕೊಳ್ಳೋ ದಿನ ಅಥವಾ ಅಕ್ವೈರ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಏನಾದರೂ ರಿಸರ್ವ್ಸ್ ಅಥವಾ ಏನಾದರೂ ಪ್ರಾಫಿಟ್ ಅನ್ನು ಅರ್ನ್ ಮಾಡಿದ್ರೆ ಅದನ್ನೆಲ್ಲ ನಾವು ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ಸೇಮ್ ಥಿಂಗ್ ಫಾರ್ ರೆವಿನ್ಯೂ ಪ್ರಾಫಿಟ್ಗೆ ಇದು ಆಪೋಸಿಟ್ ಆಗಿ ಬರೀಬೇಕಾಗುತ್ತೆ ಅಷ್ಟೇ. ಸೊ ಗಿವ್ ದ ಮೀನಿಂಗ್ ಆಫ್ ಪೋಸ್ಟ್ ಅಕ್ವಿಜೇಷನ್ ಅಥವಾ ರೆವಿನ್ಯೂ ಪ್ರಾಫಿಟ್ ಅಂತ ಕೇಳಿದ್ರೆ ದಿ ರಿಸರ್ವ್ ಕ್ರಿಯೇಟೆಡ್ ಬೈ ದಿ ಸಬ್ಸಿಡರಿ ಕಂಪನಿ ಪ್ರಾಫಿಟ್ ಅರ್ನ್ಡ್ ಬೈ ದಿ ಸಬ್ಸಿಡರಿ ಕಂಪನಿ ಆಫ್ಟರ್ ದಿ ಡೇಟ್ ಆಫ್ ಅಕ್ವಿಜೇಷನ್ ಆಫ್ ಶೇರ್ಸ್ ಬೈ ದಿ ಪೇರೆಂಟ್ ಕಂಪನಿ ಈಸ್ ಕಾಲ್ಡ್ ಆಸ್ ರೆವಿನ್ಯೂ ಪ್ರಾಫಿಟ್ ಅಥವಾ ಪೋಸ್ಟ್ ಅಕ್ವಿಜೇಷನ್. ನೋಡಿ, ಆಫ್ಟರ್ ದಿ ಡೇಟ್ ಅಕ್ವಿಜೇಷನ್ ಮಾಡಿದ್ಮೇಲೆ ಅಕ್ವೈರ್ ಮಾಡಿದ್ಮೇಲೆ ಏನಾದರೂ ರಿಸರ್ವ್ಸ್ ಅಥವಾ ಪ್ರಾಫಿಟ್ ಇದ್ರೆ ಅದೆಲ್ಲ ಪೋಸ್ಟ್ ಅಥವಾ ರೆವಿನ್ಯೂ. ಅಪ್ ಟು ದಿ ಡೇಟ್ ಆಫ್ ಅಕ್ವಿಜೇಷನ್ ಅಥವಾ ಬಿಫೋರ್ ದಿ ಡೇಟ್ ಆಫ್ ಅಕ್ವಿಜೇಷನ್ಸ್ ಇದ್ರೆ ಅದನ್ನು ನಾವು ಪ್ರೀ ಅಕ್ವಿಜೇಷನ್ ಅಥವಾ ಕ್ಯಾಪಿಟಲ್ ಪ್ರಾಫಿಟ್ ಅಂತ ಕರಿತೀವಿ. ವಾಟ್ ಈಸ್ ಅನ್ ಅಸೋಸಿಯೇಟ್ ಅಂತ ಕೇಳ್ತಾರೆ. ಸೊ ಅಸೋಸಿಯೇಟ್ ಇಟ್ ಈಸ್ ಅನ್ ಎಂಟಿಟಿ ಓವರ್ ವಿಚ್ ಇನ್ವೆಸ್ಟರ್ ಹ್ಯಾಸ್ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಅಂಡ್ ವಿಚ್ ಈಸ್ ನೈದರ್ ಎ ಸಬ್ಸಿಡರಿ ಆರ್ ನಾರ್ ಅನ್ ಇಂಟ್ರೆಸ್ಟ್ ಇನ್ ಜಾಯಿಂಟ್ ವೆಂಚರ್. ವಾಟ್ ಈಸ್ ಈವೆಂಟ್ ಆಫ್ಟರ್ ರಿಪೋರ್ಟಿಂಗ್ ಪೀರಿಯಡ್ ಅಂತ ಕೇಳ್ಬೋದು. ನೋಡಿ, ಅನ್ ಈವೆಂಟ್ ವಿಚ್ ಕುಡ್ ಬಿ ಫೇವರಬಲ್ ಆರ್ ಅನ್ಫೇವರಬಲ್ ದಟ್ ಅಕ್ಕರ್ಸ್ between the end of the reporting period and the date of the financial statement are authorized for issue. ಅಂದ್ರೆ ಎನಿ ಈವೆಂಟ್ಸ್ ಅಕ್ಕರ್, ಇಟ್ ಮೇ ಬಿ ದಟ್ ಈವೆಂಟ್ ಅಂದ್ರೆ ಏನಾದರೂ ಒಂದು ಫೇವರಬಲ್ ಕಂಡೀಷನ್ ಅಥವಾ ಅನ್ಫೇವರಬಲ್ ಕಂಡೀಷನ್ಸ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಆದ್ರೆ ಅದನ್ನು ನಾವು ಈವೆಂಟ್ಸ್ ಆಫ್ಟರ್ ದಿ ರಿಪೋರ್ಟಿಂಗ್ ಪೀರಿಯಡ್. ಆ ಈವೆಂಟ್ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ನನ್ನ ಒಂದು ಫಿನಾನ್ಷಿಯಲ್ ಪೀರಿಯಡ್ ಮುಗಿದಾದ್ಮೇಲೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇಂದ ಅಪ್ರೂವ್ ಆಗಬೇಕು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್. ಆ ಬಿಟ್ವೀನ್ ಡೇಟ್ ಅಲ್ಲಿ ಏನಾದರೂ ಅದನ್ನ ನಾವು ಈವೆಂಟ್ಸ್ ಆಫ್ಟರ್ ದಿ ರಿಪೋರ್ಟಿಂಗ್ ಪೀರಿಯಡ್ ಡೇಟ್ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸ್ ಅನ್ನ. ಫಿನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಈಸ್ ಎ ಕಾಂಟ್ರಾಕ್ಟ್ ದಟ್ ಗಿವ್ಸ್ ರೈಸ್ ಟು ಎ ಫಿನಾನ್ಷಿಯಲ್ ಅಸೆಟ್ಸ್ ಆಫ್ ಒನ್ ಎಂಟಿಟಿ ಅಂಡ್ ಫಿನಾನ್ಷಿಯಲ್ ಲಯಬಿಲಿಟಿ ಆರ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ ಟು ಅನದರ್ ಎಂಟಿಟಿ. ವಾಟ್ ಈಸ್ ಫಿನಾನ್ಷಿಯಲ್ ಲಯಬಿಲಿಟಿ ಅಂತ ಕೇಳ್ಬೋದು. ಫಿನಾನ್ಷಿಯಲ್ ಲಯಬಿಲಿಟಿ ಇಸ್ ಎ ಕಾಂಟ್ರಾಕ್ಚುಯಲ್ ಅಬ್ಲಿಗೇಷನ್ ಟು ಡೆಲಿವರ್ ಕ್ಯಾಶ್ ಆರ್ ಅದರ್ ಫಿನಾನ್ಷಿಯಲ್ ಅಸೆಟ್ಸ್ ಟು ಅನದರ್ ಎಂಟಿಟಿ ಆರ್ ಟು ಎಕ್ಸ್ಚೇಂಜ್ ಫಿನಾನ್ಷಿಯಲ್ ಅಸೆಟ್ಸ್ ಆರ್ ಫಿನಾನ್ಷಿಯಲ್ ಲಯಬಿಲಿಟಿ with another entity under the condition that potentially unfavorable to the entity or that will or may be settled in the entity's own equity instruments. ಎಕ್ಸಾಂಪಲ್ಸ್ ಆಫ್ ಫಿನಾನ್ಷಿಯಲ್ ಲಯಬಿಲಿಟಿ ಕೇಳಿದ್ರೆ ಜಸ್ಟ್ ಕರೆಂಟ್ ಲಯಬಿಲಿಟಿ ಬರೆದ್ರೆ ಸಾಕು. ಕ್ರೆಡಿಟರ್ಸ್, BOD, ಬಿಲ್ಸ್ ಪೇಬಲ್, ಬಾಂಡ್ ಪೇಬಲ್, ರಿಡೀಮಬಲ್, ಪ್ರಿಫರೆನ್ಸ್ ಶೇರ್ಸ್. ಅದೇ ತರ ವಾಟ್ ಈಸ್ ಫಿನಾನ್ಷಿಯಲ್ ಅಸೆಟ್ಸ್ ಅಂತ ಕೇಳ್ಬೋದು. ಫಿನಾನ್ಷಿಯಲ್ ಅಸೆಟ್ಸ್ ಆರ್ ಅನ್ ಅಸೆಟ್ ದಟ್ ಈಸ್ ಕ್ಯಾಶ್ ಅಂಡ್ ಈಕ್ವಿಟಿ ಇನ್ಸ್ಟ್ರೂಮೆಂಟ್ಸ್ ಆಫ್ ಅನದರ್ ಎಂಟಿಟಿ, contractual right to receive cash or another financial assets from other entity, to exchange financial assets or financial liabilities with another entity under the condition that are potentially favorable to entity. ಆಫ್ ಫಿನಾನ್ಷಿಯಲ್ ಅಸೆಟ್ಸ್ ಅನ್ನ ಕೇಳ್ತಾರೆ. ಸೊ ಕರೆಂಟ್ ಅಸೆಟ್ ಬರೆದ್ರೆ ಸಾಕು. ಕ್ಯಾಶ್, ಡೆಟಾರ್, BR, ಆಪ್ಷನ್ ಶೇರ್ಸ್ ಬರೆದ್ರೆ ನಿಮಗೆ ಫಿನಾನ್ಷಿಯಲ್ ಅಸೆಟ್ ಸಿಗುತ್ತೆ. ಅಸೆಟ್ಸ್ ಆರ್ ಲಯಬಿಲಿಟಿ ಈಸ್ ದ ಅಮೌಂಟ್ ಅಟ್ರಿಬ್ಯೂಟೆಡ್ ಟು ದಿ ಅಸೆಟ್ಸ್ ಆರ್ ಲಯಬಿಲಿಟಿ ಫಾರ್ ಟ್ಯಾಕ್ಸ್ ಪರ್ಪಸ್. ವಾಟ್ ಈಸ್ ಟೆಂಪರರಿ ಡಿಫರೆನ್ಸ್ ಅಂತ ಕೇಳಿದ್ರೆ ಡಿಫರೆನ್ಸ್ ಬಿಟ್ವೀನ್ ಕ್ಯಾರಿಂಗ್ ಅಮೌಂಟ್ ಆಫ್ ಅನ್ ಅಸೆಟ್ಸ್ ಆರ್ ಲಯಬಿಲಿಟಿ ಇನ್ ದಿ ಸ್ಟೇಟ್ಮೆಂಟ್ ಆಫ್ ಫಿನಾನ್ಷಿಯಲ್ ಪೊಸಿಷನ್ ಅಂಡ್ ಇಟ್ಸ್ ಟ್ಯಾಕ್ಸ್ ಬೇಸ್ ಇಸ್ ಕಾಲ್ಡ್ ಆಸ್ ಟೆಂಪರರಿ ಡಿಫರೆನ್ಸ್ ಅಂತ ಕರಿತೀವಿ. CTL ಅಥವಾ CTA ಕರೆಂಟ್ ಟ್ಯಾಕ್ಸ್ ಲಯಬಿಲಿಟಿ ಅಥವಾ ಕರೆಂಟ್ ಟ್ಯಾಕ್ಸ್ ಅಸೆಟ್ಸ್ ಕೇಳ್ಬೋದು. ಕರೆಂಟ್ ಟ್ಯಾಕ್ಸ್ ಫಾರ್ ಕರೆಂಟ್ ಅಂಡ್ ಪ್ರಾಯರ್ ಪೀರಿಯಡ್ ಶಲ್ ಟು ಬಿ ದಟ್ ಎಕ್ಸ್ಟೆಂಡ್ ಅನ್ಪೇಡ್. So current tax in respect of current and prior period exceed the amount due for those periods that shall be treated as a current tax assets ಅಂತ ಕರಿತೀವಿ. ಸೊ ಎಷ್ಟು 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಇರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಓಕೆ.